ಹುಷಾರ. ವತ್ಸಾಸುರ, ನಿನಗಿಷ್ಟೊಂದು ಧೈರ್ಯನ? ನಾನ್ ನಿನ್ನ ಇವತ್ತು ಜೀವಂತವಾಗಿ ಉಳಿಸಲ್ಲ. ವತ್ಸಾಸುರನನ್ನ ಸೋಲ್ಸೋದಕ್ಕೆ ವಿಷ್ಣುವನ್ನು ಬಿಟ್ಟು ಮತ್ಯಾರಿಗೂ ಸಾಧ್ಯ ಇಲ್ಲ. ಇನ್ನು ಆ ಮೋಸಗಾರ ವಿಷ್ಣು ಅವನ ಸತ್ಯನ ಮುಚ್ಚಿಡಲಾರ. ಅವನು ಈ ಗೋಕುಲದಲ್ಲಿ ಯಾರ ರೂಪದಲ್ಲಿದ್ದಾನೋ ಗೊತ್ತಾಗತ್ತೆ. ವತ್ಸಾಸುರ ಈ ಬಲರಾಮನನ್ನ ಒಂದೇ ಪ್ರಹಾರಕ್ಕೆ ಸೋಲಿಸ್ಬಿಟ್ಟ. ಇದರ ಅರ್ಥ ಏನಂದ್ರೆ ಈ ಬಲರಾಮ ವಿಷ್ಣುವಿನ ಅಂಶ ಅಲ್ಲ. ಹಾಗಾದ್ರೆ ಇನ್ಯಾರು ಆ ಮಾಯಾವಿ ವಿಷ್ಣುವಿನ ಅಂಶ? ಎಲ್ಲರನ್ನೂ ಕಾಪಾಡಬೇಕು ಅಂದ್ರೆ ವತ್ಸಾಸುರನ್ನ ಇಲ್ಲಿಂದ ದೂರ ಕರ್ಕೊಂಡೋಗ್ಬೇಕು. ನಾರಾಯಣ ನಾರಾಯಣ ಪ್ರಭು. ಸೂರ್ಯಚಂದ್ರರಿಗೆ ಮುತ್ತಿಗೆ ಇಡುವ ರಾಹು ಎಂತಹ ಮಾಯೆ ರಚಿಸಿದ್ದಾನೆಂದರೆ ಅದರಿಂದ ಪಾರಾಗುವುದು ಅಸಂಭವವಾಗುತ್ತಿದೆ. ಆದರೆ ಪ್ರಭು, ಈ ರಾಹುವಿನ ಷಡ್ಯಂತ್ರವೇನಾದರೂ ಸಫಲವಾದರೆ, ಅವನು ಕೃಷ್ಣನ ಸತ್ಯ ಅರಿತರೆ ಅನರ್ಥವಾಗುತ್ತದೆ ಪ್ರಭು. ನಿಮ್ಮ ಮಾತು ಸತ್ಯ ದೇವರ್ಷಿ. ರಾಹುವಿನ ಈ ಮೋಸಕ್ಕೆ ಉತ್ತರ ಯೋಗಮಾಯೆಯಿಂದ ಮಾತ್ರ ಸಾಧ್ಯ. ಯೋಗಮಾಯೆ? ಪ್ರಣಾಮ ಪ್ರಭು. ಯೋಗಮಾಯೆ, ಈಗ ಸಮಯ ಬಂದಿದೆ. ಈಗ ಜಗತ್ತಿನ ಹಿತಕ್ಕಾಗಿ ನೀನು ಸುಂದರವನಕ್ಕೆ ಹೊರಡಬೇಕು. ನಿಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ವತ್ಸಾಸುರ, ನನ್ ಮಾತ್ ಕೇಳು. ನೀನ್ ಸುಮ್ನೆ ನನ್ ಶತ್ರು ಆಗ್ತಿದ್ಯಾ. ನಾನು ಗೋಪ ಬಾಲಕ, ನಿನ್ನ ಕಾಪಾಡೋ ಪ್ರತಿಜ್ಞೆ ಮಾಡಿದ್ದೀನಿ. ನೀನ್ ನನ್ ಗೆಳೆಯ ಅಲ್ವಾ ವತ್ಸಾಸುರ? ಓಹೋ, ನಾನು ಹೇಳೋದು ಮರ್ತೇ ಬಿಟ್ಟಿದ್ದೆ. ಇಷ್ಟ ಕೋಪನ? ನೀನ್ ಎಷ್ಟ್ ಕೋಪ ಮಾಡ್ಕೋಬೇಕೋ ಅಷ್ಟ್ ಕೋಪ ಮಾಡ್ಕೋ. ಆದ್ರೆ ಮೊದ್ಲು ಒಂದ್ ಜಾಗದಲ್ಲಿ ನಿಂತ್ಕೋ. ನಡಿ, ಈಗ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ. ಸರಿನಾ ವತ್ಸಾಸುರ? ಆದ್ರೆ ನಾನ್ ನಿಮ್ಮೇಲ್ ಆಕ್ರಮಣ ಮಾಡದೇ ಇದ್ರೆ ನೀವು ನನ್ನ ಹತ್ಯೆಯನ್ನ ಮಾಡೋದಿಲ್ಲ. ನಿಮ್ಮ ಕೈಗಳಿಂದ ನನ್ನ ಹತ್ಯೆ ಆಗೋವರೆಗೂ ನನ್ನ ಉದ್ಧಾರವೂ ಆಗೋದಿಲ್ಲ. ಹಾಗಾಗಿ ನಾನು ನಿಮ್ಮ ಮೇಲೆ ಆಕ್ರಮಣ ಮಾಡಲೇಬೇಕು ಪ್ರಭು. ಬಾ ವತ್ಸಾಸುರ, ನನ್ನ ಹಿಂದೆ ಬಾ. ಬಾ ವತ್ಸಾಸುರ, ಬಾ. ಇದ್ದಕ್ಕಿದ್ದಂತೆ ಈ ಹೊಗೆ ಎಲ್ಲಿಂದ ಬಂತು? ನನಗೇನು ಸ್ಪಷ್ಟವಾಗಿ ಕಾಣ್ತಿಲ್ವಲ್ಲ.
ವತ್ಸಾಸುರ ಎಲ್ಲಿಗೆ ಹೋದ ಅಂತ ನನಗೆ ಗೊತ್ತಾಗ್ತಿಲ್ಲ. ಉತ್ಸಾಸುರ, ಅಮ್ಮ ಹೇಳ್ತಾಳೆ ನಮ್ಗೆ ಸುಸ್ತಾದಾಗ ನಾವು ಇನ್ನೂ ಓಡ್ತಾ ಇರಬಾರ್ದು. ಈಗ ನಂಗೆ ಸುಸ್ತಾಗಿದೆ, ನೀನಿಲ್ಲಿಂದ ಹೋಗ್ಬಿಡು. ವತ್ಸಾಸುರ, ನಿನ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನಾನಿನ್ ಹತ್ಯೆನ ಮಾಡ್ಲೇಬೇಕು. ಯಾ! ಕೃಷ್ಣ, ನೀನ್ ಎಲ್ಲಿದೀಯಾ ಕೃಷ್ಣ? ನಾನು ಇಲ್ಲಿದ್ದೀನಿ. ಇದು ಎಂತ ಮಾಯೆ ಅಂತ ಅರ್ಥನೇ ಆಗ್ತಿಲ್ಲ. ಒಂದೇ ಕ್ಷಣದ ಮೊದಲು ಎಲ್ಲ ಸರಿಯಾಗಿ ಕಾಣ್ತಿತ್ತು, ಆದ್ರೆ ಇದ್ದಕ್ಕಿದ್ದಂತೆ ಯಾರೋ ಈ ಸಂಪೂರ್ಣ ವಾತಾವರಣಕ್ಕೆ ಮಾಯೆಯ ಆವರಣ ಹಾಕಿದಂತಿತ್ತು. ಈ ಮಾಯೆಯಲ್ಲಿ ವತ್ಸಾಸುರ ಎಲ್ಲಿಗೆ ಹೋದ? ಕೃಷ್ಣ, ನೀನು ಹುಷಾರಾಗಿದ್ಯಾ ಅಲ್ವಾ? ಅಣ್ಣ, ನಾನ್ ನಿನ್ನ ಪುಟ್ಟ ತಮ್ಮ, ನನ್ಗೇನಾಗಕ್ ಸಾಧ್ಯ ಹೇಳು? ಆದ್ರೆ ಕೃಷ್ಣ, ಆ ರಾಕ್ಷಸ ಎಲ್ಲೋದ? ರಾಮ, ಅವನನ್ನ ನಾನು ಹುಡುಕ್ತಿದ್ದೀನಿ. ಸಿಕ್ಕಿದ್ರೆ ನನ್ಗೂ ಹೇಳು. ನಾನಿನ್ನೂ ಅವನ ಹತ್ರ ಪೂರ್ತಿ ಮಾತಾಡೇ ಇಲ್ಲ. ಆದ್ರೆ ಕೃಷ್ಣ, ಆ ರಾಕ್ಷಸ ಬಂದು ಇಲ್ಲಿ ಯಾರಿಗೂ ತೊಂದ್ರೆ ಕೊಡ್ದೆ ಅದ್ ಹೇಗ್ ಸುಮ್ನೆ ಹೋದ ಹೇಳು? ಅಣ್ಣ, ನನ್ಗನ್ಸುತ್ತೆ ಇದೆಲ್ಲ ಪವಿತ್ರ ಚಿಹ್ನೆ ಓಮಿಂದಾಗಿದ್ದು ಅಂತ. ಅಮ್ಮ ಹೇಳ್ತಾಳಲ್ವಾ, ಯಾರ್ ಧರ್ಮದ ರಕ್ಷಣೆ ಮಾಡ್ತಾರೋ ಅವರನ್ನ ಧರ್ಮನೇ ರಕ್ಷಿಸುತ್ತೆ. ಅದೇ ಓಂ ಚಿಹ್ನೆ ನಮ್ಮೆಲ್ರನ್ನ ವತ್ಸಾಸುರನಿಂದ ಕಾಪಾಡಿತ್ತು. ಗೆಳೆಯರೇ, ಗೋಧೂಳಿಗೂ ಮೊದ್ಲು ನಾವು ಗೋಕುಲಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಅಮ್ಮಂಗ್ ಚಿಂತೆ ಆಗುತ್ತೆ. ಬನ್ನಿ ಎಲ್ರು, ಬನ್ನಿ, ಬೇಗ ಹೋಗೋಣ. ಯಾರಿಗೂ ತೊಂದರೆ ಕೊಡದೆ ವತ್ಸಾಸುರ ಎಲ್ಲಿಗೆ ಹೋಗಕ್ ಸಾಧ್ಯ? ಹೇಗೆ ಹೋಗ್ತಾನೆ? ಸಿಕ್ಕನೆ? ಅರೆ ಯಾರಾದ್ರೂ ಹೇಳಿ, ಸಿಕ್ಕನೋ ಇಲ್ಲವೋ? ಕಪ್ಪು ವಸ್ತ್ರ ಧರಿಸಿದ್ದಾನೆ, ಜೊತೆಗೆ ಯಾರದೋ ನೆರಳಿನಂತಿದ್ದಾನೆ. ಗಂಭೀರ ಸ್ವರ, ಮಥುರೆಯಲ್ಲಿ ಎಲ್ಲಿಯೂ ಸಿಗಲಿಲ್ಲವೇ? ಕ್ಷಮಿಸಿ ಭಗವಂತ, ಆದ್ರೆ ಕ್ಷಮಿಸಿ ಬಿಡಿ. ಆದರೆ ಅರೆ ಎಷ್ಟು ಬಾರಿ ಕ್ಷಮಿಸಲಿ? ನೀವು ಕ್ಷಮೆಗಷ್ಟೇ ಅಲ್ಲ, ಯಾವುದಕ್ಕೂ ಯೋಗ್ಯರಲ್ಲ. ಅನಿಸುತ್ತದೆ ಈ ಕೆಲಸಕ್ಕೂ ನಾನು ಅವನನ್ನೇ ಕರೆಯಬೇಕಾಗಿದೆ. ವತ್ಸ! ಇವನ ಕಥೆಯು ಮುಗಿದೇ ಹೋಯಿತು. ಮಕ್ಕಳೇ, ಇವತ್ತಿನ ದಿನಕ್ಕೆ ತುಂಬಾ ಮಹತ್ವ ಇದೆ. ಯಾಕೆ ಗೊತ್ತಾ? ಯಾಕೆ? ಯಾಕಂದ್ರೆ ಒಂದ್ ಸಮಯದಲ್ಲಿ ಗೊಲ್ಲಬಾಲರಿಗೆ ಬೆಣ್ಣೆನೇ ಸಿಕ್ತಿರ್ಲಿಲ್ಲ. ಆದ್ರೆ ಈಗ ನೋಡಿ, ಹಾಲು ಮತ್ತೆ ಬೆಣ್ಣೆ ಮೇಲೆ ಮೊಟ್ಟ ಮೊದಲನೇ ಅಧಿಕಾರ ಗೊಲ್ಲಬಾಲಕರದ್ದೇ. ಯಶೋದೆ ಅಮ್ಮ, ಇದೆಲ್ಲ ಕೃಷ್ಣನಿಂದನೇ ಆಗಿದ್ದು. ನಮಗೆಲ್ಲ ನಮ್ ಬೆಣ್ಣೆ ಮೇಲಿರೋ ಅಧಿಕಾರ ಸಿಗೋ ಹಾಗಾಗಿದೆ. ಮತ್ತೇನ್ ತಡ ಯಾಕೆ? ನೋಡಿ, ನಾನ್ ನಿಮ್ಗೆಲ್ಲ ಎಷ್ಟು ಬೆಣ್ಣೆ ತೆಗ್ದಿಟ್ಟಿದ್ದೀನಿ. ಮಾತ್ ಕಡಿಮೆ ಮಾಡಿ ಬೆಣ್ಣೆ ಹೆಚ್ಚುತ್ತೀನಿ. ಶುರು ಮಾಡಿ. ಅಯ್ಯೋ, ಏನಾಯ್ತು?
ನೀವೆಲ್ಲ ಬೆಣ್ಣೆ ತಿನ್ನಲ್ವಾ? ಅಮ್ಮ, ನಾವು ಕೃಷ್ಣನ್ ಗೆಳೆಯರು. ಮೊದ್ಲು ಕೃಷ್ಣ ಬೆಣ್ಣೆ ತಿನ್ಬೇಕು. ಅದಕ್ ಮುಂಚೆ ನಾವೇಗ್ ತಿನ್ನಕ್ಕಾಗತ್ತೆ? ಬೆಣ್ಣೆಯ ಮೊದಲನೇ ತುತ್ತನ್ನ ಕೃಷ್ಣನೇ ತಿನ್ಬೇಕು. ಅದ್ರಲ್ಲೇನ್ ದೊಡ್ಡ ಮಾತದೆ. ನಿಮ್ಮ ಗೆಳೆಯನಿಗೆ ನಾನೇ ಬೆಣ್ಣೆ ತಿನ್ನಿಸ್ತೀನಿ. ನಿಲ್ಲಿ ಅತ್ತೆ. ರಾಧೆ ಪುಟ್ಟಿ, ಅಮ್ಮ ಮತ್ತೆ ಬೆಣ್ಣೆ ಮತ್ತೆ ಈ ಹಠಮಾರಿ ಗೋಪಿಕೆ ಎಲ್ಲಿಂದ ಬಂದ್ಲು? ಅತ್ತೆ, ಕೃಷ್ಣ ಬೆಣ್ಣೆ ತಿನ್ನೋಲ್ಲ ಅನ್ನೋ ಶಪಥ ನಾನ್ ಹೇಳಿದ್ದಕ್ಕೆ ಮಾಡಿದ್ದು. ಅದಕ್ಕೆ ಕೃಷ್ಣನ್ಗೆ ನಾನೇ ಬೆಣ್ಣೆ ತಿನ್ನಿಸ್ತೀನಿ. ಇದಿನ್ನೂ ಒಳ್ಳೇದಾಯ್ತು. ನೀನೇ ತಿನ್ಸು ಬೆಣ್ಣೆನ. ರಾಧೆ, ನಾನ್ ಬೆಣ್ಣೆ ತಿನ್ನೋಕೆ ತಯಾರು. ಆದ್ರೆ ಮೊದ್ಲು ಇದನ್ನ ಹೇಳು, ಬೆಣ್ಣೆ ತಿನ್ಸೋದ್ರು ಹಿಂದೆ ನಿನ್ ಉಪಾಯ ಏನೂ ಇಲ್ಲ ತಾನೆ? ಗೊಲ್ಲ, ನಾನ್ ರಾಧೆ. ನಾನ್ ಏನೇ ಮಾಡಿದ್ರು ಎದುರಲ್ಲೇ ಮಾಡೋದು. ನಿನ್ ಹಾಗೆ ಕದ್ದು ಮುಚ್ಚಿ ಅಲ್ಲ. ನಾನ್ ನನಗೆ ಬೆಣ್ಣೆ ತಿನ್ನಿಸ್ತಿರೋದು ಯಾಕಂದ್ರೆ ಎಲ್ಲ ಗೋಪ ಬಾಲಕರಿಗೂ ತುಂಬಾ ಬೇಗ ಬೆಣ್ಣೆ ಸಿಗ್ಲಿ ಅಂತ. ಹಾಗಾದ್ರೆ ಈಗ್ಲೇ ಬೆಣ್ಣೆ ತಿನ್ಸು. ನಾರಾಯಣ ನಾರಾಯಣ ಪ್ರಭು, ಎಂತಹ ಅಲೌಕಿಕ ದೃಶ್ಯ! ಇಂದು ಮಾತೆಯ ಕೈಯಾರೆ ನೀವು ಬೆಣ್ಣೆ ತಿನ್ನುವಂತಾಯಿತಲ್ಲ ಪ್ರಭು. ದೇವರ್ಷಿ, ಇಂದು ರಾಧೆಯಿಂದ ಭಕ್ತಿ ಮತ್ತು ಶ್ರದ್ಧೆಯ ಒಂದು ಹೊಸ ಪರಂಪರೆ ಹುಟ್ಟಿಕೊಂಡಿದೆ. ಹೊಸ ಪರಂಪರೆಯೇ? ಪ್ರಭು, ನನಗೂ ಅರ್ಥವಾಗಲಿಲ್ಲ. ದೇವಿ, ಇಂದು ಯಾವ ರೀತಿಯಲ್ಲಿ ನೀನು ನನಗೆ ಬೆಣ್ಣೆಯ ನೈವೇದ್ಯ ಇಟ್ಟೆಯೋ ಅದೇ ರೀತಿ ಭವಿಷ್ಯದಲ್ಲಿ ಯಾರಾದರೂ ನನಗೆ ಪೂರ್ಣ ಭಕ್ತಿ, ಶ್ರದ್ಧೆ ಮತ್ತು ಪ್ರೇಮದಿಂದ ನೈವೇದ್ಯ ಮಾಡಿದಲ್ಲಿ ಅವರ ಜೀವನದ ಎಲ್ಲ ದುಃಖ, ದರಿದ್ರತೆ ಮತ್ತು ಅಭಾವ ಶಾಶ್ವತವಾಗಿ ಸಮಾಪ್ತವಾಗುತ್ತದೆ ಮತ್ತು ಅವರ ಜೀವನದಲ್ಲಿ ಸದಾ ಸಮೃದ್ಧಿಯೇ ತುಂಬಿಕೊಳ್ಳುತ್ತದೆ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ಬ್ರಜಮಂಡಲ ವಾಸಿಗಳೇ, ಇದಕ್ಕಿದ್ದಾಗೆ ಇದೇನಾಗ್ತಿದೆ? ಬ್ರಜಮಂಡಲದಲ್ಲಿ ಇಷ್ಟೊಂದು ಬದಲಾವಣೆ. ಇದು ಕಂಸಮಾವ ಕೊಡ್ತಿರೋ ಹೊಸ ತೊಂದ್ರೆ ಅಲ್ಲ ತಾನೆ? ನೀವು ಮರೆತಿದ್ದೀರಿ, ನಾನೇ ಭಗವಂತ, ಸರ್ವಶಕ್ತಿಶಾಲಿ ಭಗವಂತ ಕಂಸ. ಧರ್ಮವು ನಾನೇ, ಅಧರ್ಮವು, ಸತ್ಯವು ನಾನೇ, ಅಸತ್ಯವು, ಜೀವನವು ನಾನೇ ಮತ್ತು ನಿಮ್ಮ ಮೃತ್ಯುವು. ವತ್ಸಾಸುರನ ಹತ್ಯೆ ಮಾಡಿ ನೀವೆಲ್ಲರೂ ಈ ಕಾಲನೊಂದಿಗೆ ಶತ್ರುತ್ವ ಬೆಳೆಸಿದ್ದೀರಿ. ಇಲ್ಲಿಯವರೆಗೂ ನಾನು ನಿಮ್ಮನ್ನು ನನ್ನ ಪ್ರಜೆಗಳೆಂದು ತಿಳಿದು ಕ್ಷಮಿಸುತ್ತಾ ಬಂದೆ. ಆದರೆ ಈಗ ನೀವು ನನ್ನ ಶತ್ರು ಮತ್ತು ಈ ಭಗವಂತ ಕಂಸನ ಬಳಿ ಶತ್ರುಗಳಿಗೆ ಒಂದೇ ಶಿಕ್ಷೆ ಇದೆ, ಮೃತ್ಯು. ಇದೇ ಬರುವ ಅಮಾವಾಸ್ಯೆಯಂದು ಬ್ರಜಮಂಡಲವನ್ನು ರಣರಂಗ ಮಾಡುತ್ತೇನೆ. ಒಬ್ಬರು ಜೀವಂತವಾಗಿ ಉಳಿಯುವುದಿಲ್ಲ, ಯಾರೂ ಇಲ್ಲ. ನಂದಣ್ಣ,
ಈಗ ಕಂಸನ್ ಕೋಪದಿಂದ ನೀವೇ ನಮ್ಮನ್ ಕಾಪಾಡೋದಿಕ್ ಸಾಧ್ಯ. ಹಾ ನಂದಣ್ಣ, ಸಂಕಟದಲ್ಲಿ ನೀವ್ ಯಾವಾಗ್ಲೂ ಸಹಾಯ ಮಾಡಿದೀರಾ. ನೀವ್ ನಮ್ಗೆ ದಾರಿ ತೋರ್ಸಿದೀರಾ. ಈಗ ನೀವೇ ಹೇಳಿ ನಾವ್ ಏನ್ ಮಾಡ್ಬೇಕು ಅಂತ. ನಾನ್ ನಿಮ್ಗೆಲ್ಲ ಮೊದಲೇ ಹೇಳಿದ್ದೆ, ಭಗವಂತ ಕಂಸರ ವಿರುದ್ಧ ಹೋದ್ರೆ ಆಗೋದು ನಮ್ಮ ಸರ್ವನಾಶ ಅಷ್ಟೇ. ಆದ್ರೆ ಆಗ ನಿಮಗೆಲ್ಲ ನಿಮ್ಮ ಅಧಿಕಾರ ಬೇಕಾಗಿತ್ತಲ್ಲ, ಈಗ ಅನುಭವಿಸಿ ನಿಮ್ಮ ಅಧಿಕಾರದ ಫಲ. ನಂದಣ್ಣ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ. ಆದ್ರೆ ಹೇಗಾದ್ರೂ ಮಾಡಿ ಕಂಸನ ಅಶರೀರವಾಣಿ ನಿಜ ಆಗೋದನ್ನ ತಡೀರಿ. ಹೌದು ನಂದಣ್ಣ, ನೀವು ಹೇಗಾದ್ರೂ ತಡೀಬೇಕು. ಈಗ ಯಾರಾದ್ರೂ ನಮಗ್ ಸಹಾಯ ಮಾಡಿದ್ರೆ ಅದು ಭಗವಂತ ಕಂಸ ಮಾತ್ರ. ಓ ಚಕ್ರಧಾರಿ, ನನಗೆ ಭಯ ಹುಟ್ಟಿಸಬೇಕೆಂದಿದೆಯಲ್ಲ, ಈಗ ನೋಡು ನಾನು ಹೇಗೆ ನಿನ್ನ ಸೃಷ್ಟಿಗೆ ಭಯ ಹುಟ್ಟಿಸುತ್ತೇನೆ. ಬರಲಿರುವ ಅಮಾವಾಸ್ಯೆಗೆ ಭಯದ ಹೊಸ ಪರಿಭಾಷೆ ಬರೆಯುತ್ತೇನೆ ನಾನು. ವಿಷ್ಣು, ಈ ಬ್ರಜಮಂಡಲದ ಜನರು ನಿನಗೆ ಅತ್ಯಂತ ಪ್ರಿಯರಲ್ಲವೇ? ಇನ್ನು ನಿನ್ನ ಈ ಪ್ರಿಯ ಜನರಿಗೆ ಮುಕ್ತಿ ನೀಡಿ ನಾನು ಶಾಶ್ವತವಾಗಿ ಅಜಯನಾಗುತ್ತೇನೆ, ಅಭಯನಾಗುತ್ತೇನೆ. ಚಕ್ರಧಾರಿ ವಿಷ್ಣು, ಭಗವಂತ ಕಂಸ ಅಭಯಿ, ನಾನು ಯಾರಿಂದಲೂ ಭಯಭೀತನಾಗುವುದಿಲ್ಲ. ಅಶ್ವಧ್ವನಿ, ಯಾರು ನೀನು? ಹೀಗಾಗಿ ನಾವೆಲ್ಲ ಭಗವಂತ ಕಂಸರ ಎದುರಿಗೆ ಹೋಗಿ ನಮ್ಮ ಜೀವನದ ಭಿಕ್ಷೆ ಬೇಡಬೇಕು. ಅಪ್ಪ, ಅಪ್ಪ ಇದು ಸರಿಯಲ್ಲ ಅಪ್ಪ. ಈಗಾಗಲೇ ಕಂಸನ ಅಧರ್ಮದ ವಿರುದ್ಧ ಯುದ್ಧ ಆರಂಭ ಆಗಿದೆ. ನೀವೀಗ್ಲೇ ನಮ್ಗೆ ಸೋಲೊಪ್ಕೊಳಕ್ ಕೇಳ್ತಿದ್ದೀರಾ? ಅಪ್ಪ, ನೀವು ನಮ್ಮ ಶುಭ ಚಿಂತಕರ ಅಥವಾ ಕಂಸಮಾವಂದ? ಕೃಷ್ಣ, ನನ್ನ ಮೊದಲ ಕರ್ತವ್ಯ ಗೋಕುಲವಾಸಿಗಳ ರಕ್ಷಣೆ ಮಾಡೋದು. ನಾನ್ ಮಾಡ್ತಿರೋದು ಅದನ್ನೇ. ಅಪ್ಪ, ಗೋಕುಲ ಚಂದ್ರಿಗೆ ಕಂಸಮಾವನಿಂದ ಯಾವ ಅಪಾಯನೂ ಇಲ್ವಲ್ಲ? ಕೃಷ್ಣ, ನೀನು ಕಂಸರ ಕಂಸವಾಣಿ ಕೇಳಿಲ್ಲ ಅಂತ ಕಾಣಿಸುತ್ತೆ. ಬರೋ ಅಮಾವಾಸ್ಯೆಯ ದಿನ ಅವನು ಈ ಗೋಕುಲದ ಜನರಿಗೆಲ್ಲ ಮರಣದಂಡನೆಯನ್ನ ಕೊಡ್ತಿದ್ದಾನೆ. ಅಪ್ಪ, ನೀವೇ ಹೇಳ್ತಿದ್ರಲ್ಲ, ಜೀವನ ಮೃತ್ಯು ಎಲ್ಲ ದೇವ್ರ ಕೈಯಲ್ಲಿರತ್ತಂತ. ಅಪ್ಪ, ನೀವೇ ನಿಮ್ಮ ಮಾತು ಮರ್ತೋದ್ರ ಅಥವಾ ನೀವು ಕಂಸಮಾವನ ದೇವ್ರ ಅಂತ ಒಪ್ಕೊಂಡ್ರ? ಕೃಷ್ಣ, ಸತ್ಯ ಮತ್ತು ಜ್ಞಾನ ಎರಡು ಪರಿಸ್ಥಿತಿಗೆ ಸರಿಯಾಗಿ ಬದಲಾಗ್ತಾ ಇರುತ್ತೆ. ಅದು ರಾಕ್ಷಸರಲ್ಲಿ ಮಾತ್ರ ಆಗತ್ತಪ್ಪ. ಅಧರ್ಮದ ದಾರಿಲಿ ಹೋಗೋದಕ್ಕಾಗಿ ಅವ್ರ ತಮ್ಮ ಯೋಚನೆನ ಬದಲಾಯಿಸ್ತಾನೆ ಇರ್ತಾರೆ. ಆದ್ರೆ ಧರ್ಮದ ದಾರಿಲಿ ಹೋಗೋರಿಗೆ ಸತ್ಯ ಯಾವಾಗ್ಲೂ ಒಂದೇ ಆಗಿರುತ್ತೆ ಅಲ್ವಾ ಅಪ್ಪ? ಕೃಷ್ಣ, ನಾನು ನಿನ್ನ ತಂದೆ, ನನಗೆ ಬುದ್ಧಿ ಹೇಳಕ್ಕೆ ಪ್ರಯತ್ನ ಪಡಬೇಡ. ಕೃಷ್ಣ, ನನ್ನ ಮಾತಿನ ಅರ್ಥ ಇಷ್ಟೇ. ಇಲ್ಲಾಗಿರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಕ್ಕೆ ನೀನಿನ್ನು ಪುಟ್ಟ ಹುಡುಗ. ಜ್ಞಾನ ಇರೋದಕ್ಕೂ ಅದನ್ನ ಪ್ರಯೋಗ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ರಾಜಂಗೆ ಕೋಪ ಬಂದಾಗ ಪ್ರಜೆಗಳು ಬೇಡ್ಕೊಳ್ಳೋದ್ರಿಂದ ಮಾತ್ರ ಅವರು ತಮ್ಮ ಜೀವ ರಕ್ಷಣೆ ಮಾಡ್ಕೊಳ್ಳೋಕ್ ಸಾಧ್ಯ. ಆದ್ರೆ ಹೀಗೂ ಇರ್ಬೋದಲ್ವಾ ಅಪ್ಪ? ಮಹಾರಾಜ ಕಂಸನ್ ಕೋಪಕ್ಕೆ ಕಾರಣ ಅವನ್ ಭಯನೇ ಆಗಿದ್ರೆ ಅವನಿಗೆ ಭಯ ಆಗಿರ್ಬೋದು. ಅದಕ್ಕೆ ಆಕಾಶವಾಣಿ ಹೇಳಿ ನಮ್ಮನ್ನ ಎದುರಿಸಕ್ ನೋಡ್ತಿರ್ಬೋದು. ಅವನ್ನ ವಿರೋಧಿಸೋದ್ ನಿಲ್ಸ್ಲಿ ಅಂತ. ಗೋಕುಲವಾಸಿಗಳೇ, ಅಮ್ಮ ಹೇಳ್ತಾಳೆ, ಯಾವ ಮನುಷ್ಯ ತಾನೇ ಎದುರ್ಕೋತಾನೋ ಅವನು ಬೇರೆಯವ್ರನ್ನ ಎದುರಿಸೋಕೆ ಪ್ರಯತ್ನ ಮಾಡ್ತಾನೆ. ಇವತ್ ಕಂಸಮಾವ ಮಾಡಿರೋದೆಲ್ಲ ಒಬ್ಬ ಹೆದರಿರೋ ವ್ಯಕ್ತಿ ಮಾಡೋ ಕೆಲ್ಸಾನೇ. ನಾನ್ ಹೇಳ್ತಿರೋದ್ ನಿಜ ತಾನೇ?
ಮಾಯೆ ರಚಿಸುತ್ತಿರುವೆಯಾ ಮೋಸಗಾರ ವಿಷ್ಣು? ನಿನ್ನ ಪ್ರಿಯ ಜನರ ರಕ್ಷಣೆಗಾಗಿ ನನ್ನನ್ನು ಭಯಭೀತನಾಗಿಸುವ ಪ್ರಯತ್ನ ಮಾಡುತ್ತಿರುವೆಯಾ? ಅರ್ಥವಾಯಿತು. ಈಗಲೇ ನಾನು ನಿನ್ನ ಮಾಯೆಯನ್ನು ನಾಶ ಮಾಡುತ್ತೇನೆ. ಇವನಿಗೆ ಶಿರವೇ ಇಲ್ಲ. ಇವನು ಮೊದಲೇ ಸತ್ತಿದ್ದಾನೆ. ಮತ್ತೆ ಹೇಗೆ ಕೊಲ್ಲಲಿ? ಇವನು ಮೊದಲೇ ಸತ್ತಿದ್ದಾನೆ, ಮತ್ತೆ ಹೇಗೆ? ಹೇ, ನಿಲ್ಲು! ಮತ್ತೊಂದು ಮಾಯೆ. ಆದರೆ ಭಗವಂತ ಕಂಸನ ಮುಂದೆ ಇನ್ನು ಯಾವ ಮಾಯೆಯೂ ನಡೆಯುವುದಿಲ್ಲ ವಿಷ್ಣು. ಓಡುವುದೆಲ್ಲಿಗೆ? ನಿಲ್ಲು! ನೀನು ಭಗವಂತ ಕಂಸನನ್ನು ಹೆದರಿಸಲು ಬಂದೆಯಾ? ಇಂದು ನಾನು ನಿನಗೆ ತೋರಿಸುತ್ತೇನೆ ಭಯ ಎಂದರೇನೆಂದು. ಕೃಷ್ಣ, ಈಗ ನೀನೇ ಹೇಳು ಈ ಗೋಕುಲದ ಜನರಿಗೆ. ಇಲ್ದಿದ್ರೆ ಇವ್ರಿಗೆ ನಾಳೆ ಏನಾದ್ರೂ ಆದ್ರೆ ಅದಕ್ಕೆ ಜವಾಬ್ದಾರಿ ನೀನೇ ಆಗಿರ್ತೀಯ. ಆಗ ಹೇಳ್ಬೇಡ ಅಪ್ಪ ನಿನ್ಗೇನು ಹೇಳಲಿಲ್ಲ ಅಂತ. ಅಪ್ಪ, ಅಮ್ಮ ಹೇಳ್ತಾಳೆ ಪ್ರತಿಯೊಬ್ಬ ವ್ಯಕ್ತಿ ಅವನ ಕೆಲ್ಸಕ್ಕೆ ಅವನ ಜವಾಬ್ದಾರ ಆಗಿರ್ತಾನೆ. ಯಾಕಂದ್ರೆ ಆಮೇಲೆ ಏನೇ ಆದ್ರೂ ಅದು ಅವನ ಕರ್ಮದ ಫಲ ಆಗಿರುತ್ತೆ. ಯಾವಾಗ ಎಲ್ಲ ಜನರು ಧರ್ಮದ ದಾರಿಯಲ್ಲಿ ಹೋಗ್ತಾರೋ ಆಗ ಯಾವ್ದಾದ್ರು ದುರ್ಘಟನೆ ಹೇಗಾಗೋ ಸಾಧ್ಯ ಅಲ್ವಾ ಅಪ್ಪ? ಗೋಕುಲದ ಜನರೇ, ಅಮ್ಮ ಹೇಳ್ತಾಳೆ ನಾರಾಯಣನ ಇಚ್ಛೆ ಇಲ್ದೆ ಒಂದು ಹುಲ್ಕಟ್ಟಿನೂ ಅಲ್ಲಾಡಲ್ಲ ಅಂತ. ಅದಕ್ಕೆ ನಾವು ಕಂಸನ ಆಕಾಶವಾಣಿ ಮರೆತು ಭಗವಂತ ಸತ್ಯನಾರಾಯಣನ ಮೇಲೆ ನಂಬಿಕೆ ಇಡಬೇಕು. ಮರಿಬೇಡಿ, ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮದ ಜೊತೆ ಇದ್ರೆ ಧರ್ಮ ನಮ್ಮನ್ನ ಯಾವಾಗ್ಲೂ ಕಾಪಾಡುತ್ತೆ. ನಂದಣ್ಣ, ಕೃಷ್ಣ ಸತ್ಯ ಹೇಳ್ತಿದ್ದಾನೆ. ಕಂಸನ ಭಯದಿಂದ ನಾವು ಅವನ ಮುಂದೆ ತಲೆ ತಗ್ಸೋ ಅಗತ್ಯ ಇಲ್ಲ. ಹಾ ನಂದಣ್ಣ, ಸೃಷ್ಟಿಯ ರಕ್ಷಕ ನಾರಾಯಣನೇ ನಮ್ ಜೊತೆ ಇರುವಾಗ ನಾವು ನಮ್ ರಕ್ಷಣೆ ಮಾಡ್ಕೊಳ್ಳಕ್ಕೆ ಮಹಾರಾಜ ಕಂಸನ್ ಹತ್ರ ಹೋಗೋ ಅವಶ್ಯಕತೆ ಏನಿದೆ? ನನ್ನ ಶತ್ರುವಿನ ಬಗ್ಗೆ ಪೂರ್ತಿ ಅರಿಯದೆ ಅವನ ಹಿಂದೆ ಹೋಗಬಾರದು. ಭಯವೇನಿಲ್ಲ ನನಗೆ, ಆದರೆ ಬುದ್ಧಿವಂತ ಅಷ್ಟೇ. ಏಯ್, ನೀನು ಯಾರೇ ಇರಲಿ ಇನ್ನು ಮುಂದೆ ಈ ಅರಮನೆಗೆ ಬರುವ ತಪ್ಪು ಮಾಡಬೇಡ. ಬಂದರೆ ಮೃತ್ಯು ಮಾತ್ರ ದೊರೆಯುತ್ತದೆ. ಕಾಲನೇಮಿ ನಾನು. ನೀನು ಎಷ್ಟಾದರೂ ಪ್ರಯತ್ನಿಸು ಕಂಸ, ಎಚ್ಚೆತ್ತುಕೊಳ್ಳಲೇಬೇಕು. ನಿಮಗೆಲ್ಲ ಮಹಾರಾಜ ಕಂಸರ ಬಗ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನೇ ಮಾಡೋರು. ಅಯ್ಯೋ, ದೇವ್ರುಗಳೇ ಅವ್ರನ್ನ ಕಂಡ್ರೆ ಹೆದರ್ತಾರಂತೆ. ಈ ಸಲ ಅಂತೂ ಇದು ಅವ್ರ ಮರ್ಯಾದೆ ಪ್ರಶ್ನೆ. ನನಗಿರೋದು ಒಂದೇ ಭಯ, ಈ ಅಮಾವಾಸ್ಯೆ ದಿನ ಮಹಾರಾಜ ಕಂಸರ ಅಶರೀರವಾಣಿ ಸತ್ಯ ಆದ್ರೆ ಅಂತ. ನಾರಾಯಣ ನಾರಾಯಣ. ನಂದನ ರೂಪದಲ್ಲಿ ರಾಹು ಅಧರ್ಮ ಸ್ಥಾಪನೆಗೆ ಸಂಪೂರ್ಣ ಪ್ರಯತ್ನ ಮಾಡುತ್ತಿದ್ದಾನೆ ಪ್ರಭು. ಅವನು ಹೇಗಾದರೂ ಗೋಕುಲವಾಸಿಗಳಲ್ಲಿ ಭಯ ತುಂಬಿ ಅವರ ಹೃದಯದಲ್ಲಿ ಕಂಸನ ಅಧರ್ಮಕ್ಕೆ ಸ್ಥಾನ ಕಲ್ಪಿಸುತ್ತಿದ್ದಾನೆ ಪ್ರಭು. ದೇವರ್ಷಿ, ಆದರೆ ರಾಹುವಿಗೆ ತಿಳಿದಿಲ್ಲ ಅವನ ಮುಂದಿರುವುದು ಸ್ವತಃ ಧರ್ಮರಕ್ಷಕ ನಾರಾಯಣನೆಂದು. ನಿಮ್ಮ ಮಾತು ಸತ್ಯ ಮಾತೆ. ರಾಹು ಒಂದು ಬಾರಿ ಪ್ರಭುವಿನ ಕೈಗಳಿಂದ ಶಿಕ್ಷೆ ಅನುಭವಿಸಿದ್ದಾನೆ. ನನ್ನ ಭಯವೆಂದರೆ ಈಗಲೂ ಅವನು ಪ್ರಭುವಿನ ಮಾತು ಕೇಳದಿದ್ದರೆ ತನಗೆ ತಾನೇ ಏನು ಅನರ್ಥ ತಂದುಕೊಳ್ಳುವನೋ. ನಾರಾಯಣ ನಾರಾಯಣ. ಅಪ್ಪ, ಕಂಸಮಾವ ಅಂದ್ರೆ ಆ ದೇವತೆಗಳಿಗೆ ಭಯ ಇರ್ಬೋದೇನೋ, ಆದ್ರೆ ಅವ್ರ ಭಗವಂತ ಏನಾಗಿಲ್ವಲ್ಲ. ಅಮ್ಮ ಹೇಳ್ತಾಳೆ ಗರ್ಜನೆ ಮಾಡೋ ಮೋಡ ಮಳೆ ಸುರಿಸೋದಿಲ್ಲ. ಕಂಸ ನಿಜವಾಗ್ಲೂ ಅಷ್ಟೊಂದು ಶಕ್ತಿಶಾಲಿ ಆಗಿದ್ರೆ ಆಕಾಶವಾಣಿ ಹೇಳ್ತಿರ್ಲಿಲ್ಲ, ಸೀದಾ ಆಕ್ರಮಣ ಮಾಡ್ತಿದ್ದ. ಕೃಷ್ಣ ಸತ್ಯ ಹೇಳ್ತಾ ಇದ್ದಾನೆ. ಈಗ ತೀರ್ಮಾನ ಆಗಿ ಹೋಗಿದೆ. ಅದು ಯಾವುದೇ ಕಾರಣಕ್ಕೂ ನಾವು ಕಂಸನ್ ಮುಂದೆ ತಲೆ ಬಾಗೋದಿಲ್ಲ. ಹೋರಾಡ್ತೀವಿ ನಾವು. ಹೌದು ಹೌದು, ಹೋರಾಡ್ತೀವಿ. ತಲೆ ಬಾಗೋದಿಲ್ಲ, ಹೋರಾಡ್ತೀವಿ ನಾವು. ಗೋಕುಲದವ್ರಿಗೆಲ್ಲ ಅರ್ಥ ಆಯ್ತು. ಆದ್ರೆ ಅಪ್ಪ, ನೀವ್ ಮಾತ್ರ ಯಾಕೆ ಎಲ್ಲ ವಿಷಯನ ವಿರೋಧಿಸ್ತಾ ಇದ್ದೀರಾ?
ಅಂಥದ್ದೇನಾಗಿದೆ ಅಪ್ಪ? ಯಾವಾಗ್ಲೂ ಧರ್ಮದ ಪರ ಇದ್ದವರು ಇವತ್ತು ಅಧರ್ಮದ ಪರ ಮಾತಾಡ್ತಿದ್ದೀರಲ್ಲ. ಬಾಲಕ, ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಸಂಪೂರ್ಣ ಗೋಕುಲವಾಸಿಗಳ ಹೃದಯ ಗೆದ್ದುಬಿಟ್ಟೆ. ಇದರಿಂದ ನನಗೆ ಅರ್ಥ ಆಗ್ತಿರೋದೇನಂದ್ರೆ ನೀನು ಯಾರೋ ಸಾಧಾರಣ ಬಾಲಕನಲ್ಲ, ಆದರೆ ನೀನು ವಿಷ್ಣುವಿನ ಅಂಶ ಹೌದೋ ಅಲ್ವೋ ಅನ್ನೋದು ಅಮಾವಾಸ್ಯೆಯ ರಾತ್ರಿಯೇ ತಿಳಿಯೋದು. ನಾನು ಅಮಾವಾಸ್ಯೆಯ ಕರಾಳ ರಾತ್ರಿಗಾಗಿ ಕಾಯ್ತಾ ಇದ್ದೀನಿ. ಅಂದು ಸಂಪೂರ್ಣ ವೃಜಮಂಡಲದಲ್ಲಿ ಮೃತ್ಯುವಿನ ತಾಂಡವ ನಡೆಯಲಿದೆ. ನನ್ನ ರೂಪದಲ್ಲಿ ಅಲ್ಲಿಗೆ ಹೋಗಿರೋ ಆ ರಾಹು ಅಲ್ಲಿ ಏನ್ ಅನರ್ಥ ಮಾಡಿದಾನೋ. ನನ್ನ ಯಶೋದೆ ಕೃಷ್ಣ ಹೇಗಿದಾರೋ ಗೊತ್ತಿಲ್ಲ. ಹೇ ನಾರಾಯಣ, ನನ್ನ ಪರಿವಾರನ ಗೋಕುಲನ ರಕ್ಷಣೆ ಮಾಡು. ಅಲ್ಲಿಯ ಕಂಸ ರಾಹು ಸೇರ್ಕೊಂಡು ಅದೇನ್ ಅಧರ್ಮ ಮಾಡಿದಾರೋ ಅದರಿಂದ ಪೂರ್ತಿ ಗೋಕುಲ ಜನರ ಜೀವಕ್ಕೆ ತೊಂದರೆ ಆಗದಿದ್ರೆ ಸಾಕು. ಎಲ್ಲಿದ್ದಾನೆ ನನ್ ಮಗ? ಕೃಷ್ಣ ಹೇಳು, ಎಲ್ಲಿದ್ದಾನೆ ನನ್ ಮಗ? ಕೃಷ್ಣ, ನಮ್ಮ ಹಸುಗಳೆಲ್ಲ ಕಳೆದು ಹೋಗಿದೆ, ನಮಗ್ ಸಹಾಯ ಮಾಡು ಕೃಷ್ಣ. ಕೃಷ್ಣ, ಜಗತ್ ಮತ್ತೆ ಪ್ರತಾಪ ರಾತ್ರಿಯಿಂದ ಎಲ್ಲೂ ಕಾಣಿಸ್ತಾ ಇಲ್ಲ. ರಾತ್ರಿ ಏನಾಯ್ತೋ ಗೊತ್ತಿಲ್ಲ. ಯಾವ ಬಾಲಕರು ಹಸುಗಳು ಕಾಣ್ತಿಲ್ಲ. ನೀವಿದೆಲ್ಲ ಏನ್ ಹೇಳ್ತಿದ್ದೀರಾ? ಹೀಗೆಲ್ಲ ಆಗೋಕ್ ಹೇಗ್ ಸಾಧ್ಯ? ಒಬ್ರಲ್ಲ ಇಬ್ರಲ್ಲ, ಎಲ್ಲ ಗೋಪ ಬಾಲಕರು ಹಸುಗಳು ಎಲ್ಲ ಹೋಗಕ್ ಸಾಧ್ಯ? ಕೇವಲ ಗೋಕುಲ ಅಲ್ಲ ಕೃಷ್ಣ, ನಮ್ಮ ಇಡೀ ಬ್ರಜಮಂಡಲದ ಮಕ್ಕಳು ಹಸುಗಳು ಅಪಹರಣ ಆಗಿದ್ದಾರೆ. ನೀವೇನ್ ಹೇಳ್ತಿದ್ದೀರಾ ಮಾವ? ನನಗೂ ನಂಬಿಕೆ ಬರ್ತಿಲ್ಲ ಕೃಷ್ಣ, ಆದ್ರೆ ಇದೇ ಸತ್ಯ. ಈಗ ಪೂರ್ತಿ ಬ್ರಜಮಂಡಲದಲ್ಲಿ ಒಬ್ರು ಮಕ್ಕಳು ಒಂದು ಹಸುನು ಉಳಿದಿಲ್ಲ. ಕೃಷ್ಣ, ಇವರೆಲ್ಲ ಅದೇ ಮಕ್ಕಳು. ನೀನ್ ಹೇಳಿದ್ದಕ್ಕಾಗಿ ಅವರು ಇಡೀ ಬ್ರಜಮಂಡಲದ ಬೆಣ್ಣೆ ಕದ್ದಿದ್ರು. ನೀವೇನು ಯೋಚನೆ ಮಾಡ್ಬೇಡಿ, ನನ್ ಗೆಳೆಯರಿಗೆ ಏನಾಗೋದಕ್ಕೂ ಬಿಡಲ್ಲ. ನಮ್ ಗೋಪ ಬಾಲಕರಿಗೆ ಮತ್ತು ಹಸುಗಳಿಗೆ ಯಾರು ಏನು ತೊಂದರೆ ಮಾಡಕ್ಕಾಗಲ್ಲ. ಅವ್ರು ಎಲ್ಲೇ ಇದ್ರು ಸರಿ, ನಾನು ಅವ್ರನ್ನ ನೋಡ್ಕೊಂಡ್ ಬರ್ತೀನಿ. ಇದು ನಾನ್ ಕೊಡ್ತಿರೋ ಮಾತು. ಹಾ ಕೃಷ್ಣ, ನಾನು ಕೂಡ ನಿನ್ ಜೊತೆ ಬರ್ತೀನಿ. ಸರಿ ಅಣ್ಣ. ಕೃಷ್ಣ, ನಾನು ನಿಮ್ ಜೊತೆ ಬರ್ತೀನಿ. ಸರಿ ರಾಧೆ, ಬಾ ಅಣ್ಣ, ಬಾ ರಾಧೆ. ಕೃಷ್ಣ, ಬಲರಾಮ, ರಾಧೆ ಕೇಳಿ ಇಲ್ಲಿ. ಪ್ರಭು, ಬ್ರಜಮಂಡಲದಲ್ಲಿ ಮತ್ತೆ ಅನರ್ಥವಾಗುತ್ತಿದೆ. ಬ್ರಜವಾಸಿಗಳ ಭಕ್ತಿಗೆ ಇದೆಂಥ ಪರೀಕ್ಷೆ ಪ್ರಭು? ಜಗತ್ತಿನಲ್ಲಿ ತಮಗೆ ಅತ್ಯಂತ ಪ್ರಿಯರಾದ ಗೊಲ್ಲರು ಮತ್ತು ಹಸುಗಳು ಅವರೇ ವ್ರಜಮಂಡಲದಿಂದ ಅದೃಶ್ಯರಾಗಿದ್ದಾರೆ. ಅವರ ಜೀವನ ಸಂಕಟದಲ್ಲಿದೆ. ಎಲ್ಲ ಗೋಕುಲವಾಸಿಗಳು ದುಃಖದಲ್ಲಿದ್ದಾರೆ. ತಮ್ಮ ವ್ರಜಮಂಡಲದಲ್ಲಿ ಇಷ್ಟು ಭಯವೇ, ಇಷ್ಟು ಕಷ್ಟ? ತಮ್ಮದು ಇದೆಂತಹ ಲೀಲೆ ಪ್ರಭು? ಲೀಲೆ ಅಲ್ಲ ದೇವಿ, ಇದೊಂದು ಪರೀಕ್ಷೆ. ನನಗೆ ಅರ್ಥವಾಗಲಿಲ್ಲ ಪ್ರಭು. ದೇವಿ, ಅಧರ್ಮ ಸದಾ ಜನರ ಭಯದ ಮೇಲೆ ಸವಾರಿ ಮಾಡುತ್ತದೆ. ಕೃಷ್ಣನ ಕಾರಣದಿಂದ ಬ್ರಜವಾಸಿಗಳಿಗೆ ಕಂಸನ ಮೇಲಿರುವ ಭಯ ಸಮಾಪ್ತವಾಗುತ್ತಿದೆ. ಇದರಿಂದ ಪಾಪಿ ಕಂಸ ಅವರ ಧೈರ್ಯವನ್ನು ಕಸಿಯಲು ಯೋಜನೆ ರಚಿಸಿದ್ದಾನೆ. ಆದ್ದರಿಂದ ಈ ಘಟನೆ ಬ್ರಜವಾಸಿಗಳಿಗೆ ಅಗ್ನಿ ಪರೀಕ್ಷೆಯಾಗಿದೆ. ಒಮ್ಮೆ ಬ್ರಜವಾಸಿಗಳು ಈ ಪರೀಕ್ಷೆಯಲ್ಲಿ ಸಫಲರಾದರೆ ಅವರೊಳಗಿನ ಭಯ ಆತ್ಮವಿಶ್ವಾಸವಾಗಿ ಪರಿವರ್ತನೆಗೊಳ್ಳುತ್ತದೆ. ಆಗ ಮಾತ್ರ ಕಂಸನ ಅಧರ್ಮ ಈ ಜಗತ್ತಿನಿಂದ ಶಾಶ್ವತವಾಗಿ ಸಮಾಪ್ತವಾಗುತ್ತದೆ. ಈಗ ನೋಡಬೇಕಿರುವುದು ಬ್ರಜವಾಸಿಗಳು ಈ ಪರೀಕ್ಷೆಯನ್ನು ಹೇಗೆ ಎದುರಿಸುತ್ತಾರೆಂದು. ಗೋಕುಲವಾಸಿಗಳೇ, ನಾನ್ ನಿಮ್ಗೆಲ್ಲ ಮೊದಲೇ ಹೇಳಿದ್ದೆ, ಆದ್ರೆ ನೀವು ಧರ್ಮದ ದಾರಿಲೇ ಹೋಗ್ತೀವಿ ಅಂದ್ರಿ. ಅಧರ್ಮದ ವಿನಾಶ ಆಗ್ಬೇಕು ಅಂದ್ರಿ. ಆಯ್ತಲ್ಲ ಅಧರ್ಮದ ವಿನಾಶ. ನಂದ, ನಾವು ಕಂಸ ಹೇಳಿದ ಹಾಗೆ ಕೇಳಿದ್ರೆ, ಅವನ ಕಂಸವಾಣಿ ಕೇಳಿ ನಾವು ಹೆದರಿದ್ರೆ ಆಗ ಅವನ ಅಧರ್ಮ ನಿಂತು ಹೋಗ್ತಿತ್ತ.
ಆಗ ಅವನು ನಮ್ಗೆ ಅನ್ಯಾಯ ಮಾಡೋದನ್ನ ನಿಲ್ಲಿಸ್ತಾ ಇದ್ನಾ? ಗೋಕುಲದ ಜನರೇ ನೀವೇ ಹೇಳಿ, ಎಲ್ಲಿ ತನಕ ನಾವು ಮಹಾರಾಜ ಕಂಸರಿಗೆ ತೆರಿಗೆ ಕಟ್ತಿದ್ವೋ, ಎಲ್ಲಿ ತನಕ ನಾವು ಅವ್ರಿಗೆ ಅಧೀನರಾಗಿದ್ವೋ ಅಲ್ಲಿವರೆಗೂ ನಮ್ಮ ಹಸುಗಳಿಗೆ ಅಥವಾ ಮಕ್ಕಳ ಮೇಲೆ ಯಾವ್ದಾದ್ರೂ ಅಪಾಯ ಬಂದಿತ್ತಾ? ಹೇಳಿ. ಈಗ ಸ್ಪಷ್ಟ ಆಯ್ತಲ್ವಾ? ಈಗ ತಪ್ಪಾಗಿರೋದು ನಮ್ಮಿಂದಾನೇ, ಮಹಾರಾಜ ಕಂಸರಿಂದ ಅಲ್ಲ. ಯಾಕಂದ್ರೆ ನಾವು ಮಹಾರಾಜ ಕಂಸರನ್ನ ಅನಾವಶ್ಯಕವಾಗಿ ವಿರೋಧಿಸಿದ್ವಿ. ಅನಾವಶ್ಯಕನ ನಂದ? ಕಂಸ ತೆರಿಗೆ ದುಪ್ಪಟ್ಟು ಮಾಡಿದ್ದ, ಅಲ್ಲದೆ ಬ್ರಜವಾಸಿಗಳು ಅವನ್ನ ವಿರೋಧಿಸಿದ್ದು ಯಾವಾಗ ಅಂದ್ರೆ ಅವರ ಸಾವು ಬದುಕಿನ ಪ್ರಶ್ನೆ ಅವ್ರ ಕಣ್ಮುಂದೆ ಬಂದಾಗ. ವೃಷಭಾನು ಅವರು ಹೇಳಿದ್ದು ನಿಜ, ಆದ್ರೆ ಈಗ ನಮ್ಮೆಲ್ಲರ ಮುಂದೆ ಸಾವು ಬದುಕಿನ ಪ್ರಶ್ನೆ ಇದೆ. ನಂದಣ್ಣ, ನಮ್ಮ ಮಕ್ಕಳನ್ನ ಉಳಿಸೋದಕ್ಕೆ ಏನಾದ್ರೂ ದಾರಿ ಇರ್ಬೇಕಲ್ಲ? ಹೌದು ನಂದಣ್ಣ, ನಿಮ್ಮ ಹತ್ರ ಏನು ಉತ್ತರ ಇದೆ ಹೇಳಿ. ಹಾ ನಂದಣ್ಣ, ಯಾಕ್ ಸುಮ್ನೆ ಇದ್ದೀರಾ? ಏನಾದ್ರೂ ಹೇಳಿ ನಂದಣ್ಣ. ಅತ್ಯಂತ ದುಃಖದಿಂದ ಈ ಮಾತು ಹೇಳ್ತಾ ಇದ್ದೀನಿ. ಈ ಸಮಸ್ಯೆಗೆ ಯಾವ ಪರಿಹಾರನೂ ಇಲ್ಲ. ಆದ್ರೂ ನೀವೆಲ್ಲ ಬಯಸಿದ್ರೆ ಒಂದು ಪ್ರಯತ್ನನ ಮಾಡಿ ನೋಡ್ತೀನಿ. ಹೌದು ನಂದಣ್ಣ, ನಾವು ನಮ್ಮ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ನೀವು ನಮ್ಗೆ ದಾರಿ ತೋರಿಸಿ ಅಷ್ಟೇ ಸಾಕು. ನಂದಣ್ಣ, ಕಾಪಾಡ್ಬೇಕು ನಂದಣ್ಣ. ನಾನಿದನ್ನ ಮೊದಲೇ ಹೇಳಿದ್ದೆ. ನಾವು ಮಹಾರಾಜ ಕಂಸರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಅವರು ನಮ್ಮನ್ನ ಕ್ಷಮಿಸಿದ್ರು ಕ್ಷಮಿಸಬಹುದು. ನಮ್ಮ ಎಲ್ಲ ಸಮಸ್ಯೆನೂ ಶಾಶ್ವತವಾಗಿ ಮುಗಿಬಹುದು. ನಂದ, ಕೃಷ್ಣ ಅಷ್ಟ್ ಹೇಳಿದ ಮೇಲೂ ನೀನ್ ನಮ್ಮನ್ನ ಅಲ್ಲೇ ಕರ್ಕೊಂಡೋಗಿ ನಿಲ್ಲಿಸ್ತಾ ಇದೀಯಾ? ಇದ್ಯಾಕೋ ನಂಗೆ ಸರಿ ಕಾಣ್ತಿಲ್ಲ. ನಿನ್ನ ಹತ್ರ ಈ ಸಮಸ್ಯೆಗೆ ಬೇರೆ ಪರಿಹಾರ ಇದೆಯಾ? ಯಾಕೆ ಸುಮ್ನಾದೆ? ಗೋಕುಲ ವಾಸಿಗಳಿಗೆ ಮಕ್ಕಳು ಮತ್ತೆ ಹಸುಗಳ ಶವ ಸಿಗ್ಬೇಕಾ? ನಾನ್ ಏನ್ ಹೇಳ್ಬೇಕಿತ್ತೋ ಅದನ್ನ ಹೇಳಾಗಿದೆ. ಈಗ ನೀವೇನ್ ಮಾಡ್ಬೇಕು ಅದನ್ನ ಮಾಡಿ. ಒಂದು, ಇಲ್ಲೇ ಕೂತ್ಕೊಂಡು ನಿಮ್ಮ ಮಕ್ಕಳ ಸಾವಿಗೆ ಕಾಯಿರಿ. ಇಲ್ಲ, ಮಹಾರಾಜ ಕಂಸರ ಕಾಲಿಗೆ ಬಿದ್ದು ನೀವು ಕ್ಷಮೆ ಕೇಳಿ. ಈಗ ಈ ನಿರ್ಣಯನ ನೀವುಗಳೇ ತಗೋಬೇಕು. ಯಾಕಂದ್ರೆ ಎರಡೂ ದಾರಿಯಲ್ಲಿ ಅಧರ್ಮಕ್ಕೆ ಗೆಲುವಾಗೋದು. ಇವತ್ ನನಗ್ ಪೂರ್ತಿ ನಂಬಿಕೆ ಬಂತು. ನೀನ್ ಯಾರೇ ಆಗಿದ್ರು ನನ್ ಮಿತ್ರ ನಂದ ಅಂತೂ ಖಂಡಿತ ಅಲ್ಲ. ನನಗ್ ಗೊತ್ತಿರೋ ನಂದ ಹೀಗ ಅಧರ್ಮದ ದಾರಿ ಖಂಡಿತವಾಗ್ಲೂ ಹೋಗಲ್ಲ, ಯಾವತ್ತೂ ಇಲ್ಲ. ನಿಮ್ಮ ಜೀವದ ಗೆಳೆಯ ನಂದಣ್ಣನೇ ಹೇಳಿದ್ದು. ಗೋಕುಲದ ಬೆಣ್ಣೆನ ಕದಿಯೋಕೆ ನೀವೇ ಹೇಳಿದ್ದಂತೆ. ನನ್ನ ಮಿತ್ರ ನಂದ ಯಾವತ್ತೂ ಸತ್ಯನಾರಾಯಣನ್ ಪ್ರಸಾದನ ತಿರಸ್ಕರಿಸಿರ್ಲಿಲ್ಲ. ಅಲ್ಲದೆ ಪದೇ ಪದೇ ಕಂಸನ್ ಪರವಾಗಿ ಮಾತಾಡೋದು ಅಂದ್ರೆ ಖಂಡಿತ ನಿನ್ ನಂದ ಅಂತೂ ಅಲ್ಲ. ನನ್ನ ನಂದ ಯಾವತ್ತೂ ಹೀಗಿರ್ಲಿಲ್ಲ, ಹೀಗಾಗೋದೂ ಇಲ್ಲ. ಇವತ್ತು ನಾನು ತಿಳ್ಕೊಳ್ಳೇಬೇಕು, ನಂದನ್ ವೇಷದಲ್ಲಿ ಬಂದಿರೋ ನೀನ್ ಯಾರು ಅಂತ. ನಂದ ಎಲ್ಲಿದ್ದಾನೆ ಅಂತನೂ ತಿಳ್ಕೋಬೇಕು. ಗೋಪಾಲಕರೇ, ಗೆಳೆಯರೇ, ಜಗತ್, ಪ್ರತಾಪ್, ಎಲ್ಲಿದ್ದೀರಾ ನೀವೆಲ್ಲ? ಗೋಮಾತೆ ಎಲ್ಲಿದ್ದೀರಾ? ಕೃಷ್ಣ, ಇಲ್ಲಂತೂ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಹೌದು ಕೃಷ್ಣ, ಇಲ್ಲಿ ನೋಡಿದ್ರೆ ತುಂಬಾ ವರ್ಷದಿಂದ ಈ ಕಾಡಿಗೆ ಗೊಲ್ಲರೂ ಬಂದಿಲ್ಲ, ದನಗಳು ಬಂದಿಲ್ಲ ಅನ್ಸುತ್ತೆ. ಈಗ ನಾವ್ ಏನ್ ಮಾಡೋದು ಕೃಷ್ಣ? ಅಣ್ಣ, ನಾವು ಬೇರೆ ಬೇರೆ ದಿಕ್ಕಲ್ಲಿ ಹೋಗಿ ನೋಡ್ಬೇಕು. ನಮ್ ಗೆಳೆಯರ್ನ ಹುಡ್ಕ್ಲೇಬೇಕು. ಅಣ್ಣ, ನೀನು ಉತ್ತರ ದಿಕ್ಕಿಗೆ ಹೋಗಿ ಹುಡುಕು, ನಾನ್ ದಕ್ಷಿಣ ದಿಕ್ಕಿಗೆ ಹೋಗಿ ಹುಡುಕ್ತೀನಿ. ಸರಿ. ಗೊಲ್ಲ, ಅಣ್ಣ ಉತ್ತರ, ನೀನ್ ದಕ್ಷಿಣ, ಮತ್ ನಾನ್ ಯಾವ ಕಡೆ ಹೋಗ್ಬೇಕು? ಗೋಪಿಕೆ, ನೀನ್ ಅಣ್ಣನ್ ಜೊತೆ ಹೋಗು. ಅಣ್ಣನ್ ಜೊತೆನಾ? ಹಾ ಗೋಪಿಕೆ, ಯಾಕಂದ್ರೆ ನಿನ್ನ ನಂಬಕ್ಕಾಗಲ್ಲ. ಮೊದ್ಲೇ ನಾನ್ ನನ್ ಗೆಳೆಯರ್ನ ಹುಡುಕ್ತಿದೀನಿ, ಆಮೇಲೆ ನಿನ್ನ ಹುಡ್ಕೋ. ಹಾಗಾದ್ರೆ ಗೊಲ್ಲ. ರಾಧೆ, ಇಂಥ ಸಮಯದಲ್ಲಿ ಜಗಳಾಡ್ತಾ ಕೂರ್ಬಾರ್ದು. ತಡ ಮಾಡ್ಬೇಡ, ಸುಮ್ನೆ ನನ್ ಜೊತೆ ಬಾ. ಕೃಷ್ಣ, ಮತ್ತೆ ನಾವು ಇದೇ ಜಾಗದಲ್ಲೇ ಸಿಗೋಣ. ಸರಿ ಅಣ್ಣ, ಏನೇ ಗೊತ್ತಾದ್ರೂ ಮೊದ್ಲು ನಾವ್ ಇಲ್ಲೇ ಬಂದ್ ಭೇಟಿಯಾಗೋಣ. ಸರಿ ಕೃಷ್ಣ, ನಡಿ. ರಾಧೆ, ನೀವ್ ಏನ್ ಹೇಳ್ತಿದ್ದೀರ ವೃಷಭಾನಣ್ಣ? ನಾನು ಸತ್ಯ ಹೇಳ್ತಿದ್ದೀನಿ. ಅದಕ್ಕೆ ನಿಮ್ ಸಂದೇಹ ಖಂಡಿತ ಸರಿ. ನಂದನ್ ವೇಷದಲ್ಲಿ ನಮ್ ಜೊತೆ ಬೇರೆ ಯಾರೋ ಇದ್ದಾರೆ. ಮೊದ್ಲು ನನ್ಗೆ ಸಂದೇಹ ಇತ್ತು, ಆದ್ರೆ ಈಗ ನನ್ ಸಂದೇಹ ದೂರ ಆಗಿದೆ. ಗೋಕುಲಕ್ ಬಂದಿರೋ ತೊಂದರೆಯಿಂದಾಗಿ ನಂದರಾಜ ಸ್ವಲ್ಪ ಬದ್ಲಾಗಿದ್ದಾರೆ. ಆದ್ರೆ ಅವ್ರು ನಮ್ಮ ನಂದರಾಜನೇ. ಇಲ್ಲ, ಅದಕ್ಕೆ
ಇದು ಸತ್ಯ ಅಲ್ಲ. ಅವನು ನಂದನ್ ವೇಷದಲ್ಲಿರೋ ಯಾರೋ ರಾಕ್ಷಸ. ವೃಷಭಾನು ಅಣ್ಣ, ನೀವೆಷ್ಟು ನಿಖರವಾಗಿ ಹೇಗೆ ಹೇಳ್ತೀರಾ? ಅದಕ್ಕೆ ಯಾಕಂದ್ರೆ ಭಗವಂತ ವಿಷ್ಣು ಪ್ರಸಾದನ ತಿರಸ್ಕರಿಸೋದು ಯಾವುದಾದ್ರೂ ರಾಕ್ಷಸ ಮಾತ್ರ, ನನ್ನ ಮಿತ್ರ ನಂದ ಅಲ್ಲ. ಅಣ್ಣ, ನಾವು ಉತ್ತರದಲ್ಲಿ ಇಡೀ ಕಾಡನ್ನ ನೋಡಾಯ್ತು, ಆದ್ರೆ ಅಲ್ಲಿ ನಮ್ಗೆ ಯಾರು ಸಿಗ್ಲಿಲ್ಲ. ಮತ್ತೆ ನಾವೀಗ ಏನ್ ಮಾಡೋದಣ್ಣ? ಯಾವ ಕಡೆ ಹೋಗೋದು? ಅದ್ ಗೊತ್ತಾಗೋದು ಕೃಷ್ಣ ಇಲ್ಲಿಗೆ ಬಂದ್ಮೇಲೆ ರಾಧೆ. ಈ ಕೃಷ್ಣ ಎಲ್ಲೋದ? ಇನ್ನು ಬಂದೇ ಇಲ್ವಲ್ಲ. ನಾನು ಏನಾಗತ್ತೆ ಅನ್ಕೊಂಡಿದ್ನೋ ಅದೇ ಆಯ್ತು. ಹಸುಗಳು ಮತ್ತೆ ನಮ್ ಗೆಳೆಯರ್ನ ಹುಡ್ಕೋತಾರ. ಈಗ ನಮ್ ಕೃಷ್ಣನ್ ಹುಡುಕ್ಬೇಕಾಗಿದೆ. ಕೃಷ್ಣ, ಕೃಷ್ಣ, ಓ ಕೃಷ್ಣ, ಕೃಷ್ಣ, ನೀನ್ ಎಲ್ಲಿದ್ಯಾ ಕೃಷ್ಣ? ಓ ಗೊಲ್ಲ ಅಣ್ಣ, ನಾನು ಇಲ್ಲಿದ್ದೀನಿ. ರಾಧೆ, ಈ ಧ್ವನಿ ಕೃಷ್ಣಂದೇ ಅಲ್ವಾ? ಆದ್ರೆ ಅವನು ಎಲ್ಲಿದ್ದಾನೀಗ? ಆ ಕಡೆ. ಕೃಷ್ಣನ್ ಧ್ವನಿ ಆ ಕಡೆಯಿಂದಾನೆ ಕೇಳಿಸಿದ್ದು. ಬಾ ರಾಧೆ. ಕೃಷ್ಣ, ಕೃಷ್ಣ, ನಾನ್ ಅನ್ಕೊಂಡೆ ನಿನಗೆ ಅಪಾಯ ಆಗಿದೆ ಅಂತ. ಆದ್ರೆ ನೀನಿಲ್ಲಿ ವಿಶ್ರಾಂತಿ ತಗೊಳ್ತಿದ್ಯಾ? ವಿಶ್ರಾಂತಿ ಅಲ್ಲ ಗೋಪಿಕೆ, ಪರೀಕ್ಷೆ. ಪರೀಕ್ಷೆ? ಅದ್ಯಾವ ಪರೀಕ್ಷೆ ಕೃಷ್ಣ? ಇದನ್ ನೋಡು ಅಣ್ಣ. ಇದು ಯಾವ್ದೋ ಒಂದು ದೊಡ್ಡ ಹಾವು ಓಡಾಡಿರೋ ಗುರ್ತಿನ ತರ ಇದೆ ಕೃಷ್ಣ. ಅದೇ ವಿಷಯ ಗೋಪಿಕೆ. ಕೃಷ್ಣ, ನೀನ್ ಎಲ್ಲ ಮರ್ತೋಗಿದ್ಯಾ ಅನಿಸ್ತಿದೆ. ನಾವಿಲ್ಲಿ ಸರ್ಪ ಹುಡ್ಕಕ್ ಬಂದಿಲ್ಲ, ಗೋಪಬಾಲಕರು ಮತ್ತೆ ಹಸುನ ಹುಡ್ಕಕ್ ಬಂದಿದೀವಿ. ಅಣ್ಣ, ಯಾಕೋ ಗೊತ್ತಿಲ್ಲ, ನನ್ಗಂತೂ ಈ ಸರ್ಪದ ಗುರ್ತು, ನಮ್ ಗೆಳೆಯರು ಮತ್ತೆ ಗೋಪಬಾಲಕರಿಗೆ ಬಂದಿರೋ ತೊಂದ್ರೆ ಎಲ್ಲದಕ್ಕೂ ಸಂಬಂಧ ಇರೋ ಆಗಿದೆ ಅಣ್ಣ. ಕೃಷ್ಣ, ನೀನ್ ಇದೆಯಲ್ಲ, ಏನ್ ನೋಡಿದ್ರು ಸಾಕು ಅದಕ್ಕೊಂದ್ ಸಂಬಂಧ ಕಟ್ಟಿ ಹೇಳ್ತಿರ್ತೀಯ. ನಾವ್ ನಮ್ ಸಮಯನ ಈ ಸರ್ಪದ್ ಗುರ್ತ್ ನೋಡ್ಕೊಂಡು ಹಾಳ್ ಮಾಡೋದ್ ಬೇಡ ಕೃಷ್ಣ. ನಡಿ ಇಲ್ಲಿಂದ. ನಿನ್ಗೇನ್ ಅನ್ಸುತ್ತೆ ಕೃಷ್ಣ? ಈ ಹಾವು ನಮ್ಮ ಗೋಪಾಲಕರು, ಗೆಳೆಯರು ಮತ್ತೆ ಹಸುಗಳನ್ನ ಅದರ ಹೊಟ್ಟೆ ಒಳಗೆ ಬಚ್ಚಿಟ್ಟಿರುತ್ತಾ? ಬಾರಾದೆ. ಈ ಗುರ್ತು ಗೋಕುಲದಿಂದ ಇಲ್ಲಿವರೆಗೂ ಬಂದಿದೆ. ಗೋಪಿಕೆ ಹೇಳ್ತಿರೋದು ಸತ್ಯ ಏನಾದ್ರೂ ಆಗಿದ್ರೆ